ನನ್ನ ಕೆಲಸ ತುಂಬ ದೂರ ಇದೆಯಾ? ನನ್ನ ಕೆಲಸಕ್ಕೆ ಇವತ್ತು ಹೊಸ್ದಾಗಿ ಬಂದಿರೋದ? ಹೌದು, ನಾನು ಹೊಸ್ದಾಗಿ ಬಂದಿದ್ದು. ಅಯ್ಯ, ನನ್ನ ಜೊತೆಗೆ ಸುಮಾರು ಟೈಮ್ ಆಯ್ತು ಬಂದು. ಒಳ್ಳೆ ಜನ ಮಾತ್ರ ಇದ್ರು. ನೀ ಮುಂಚೆ ಏನು ಮಾಡ್ತಿದ್ದೆ? ಮುಂಚೆ ನಾನು ಕಾಲೇಜ್ ಹೋಗ್ತಿದ್ದೆ. ಕಾಲೇಜೆಲ್ಲ ಆಯ್ತಾ, ಈಗ ಇದೇ ಫಸ್ಟ್ ಕೆಲಸಕ್ಕೆ ಬರ್ತಿರೋದು ಇವ್ರ ಜೊತೆ. ಹೌದಾ? ನನ್ನ ಬಿಸ್ಲಲ್ಲ ಕೆಲಸ. ರಾಡ್ ಕಟ್ಟ ಕೆಲಸ ಅಲ್ಲನಾ, ಮೇಲೆ ಸಾಮೀನೆಲ್ಲ ಹಾಕ್ತಾರೆ, ಚೆನ್ನಾಗಿರುತ್ತೆ, ಆರಾಮಲ್ಲಿ ಕೆಲಸ ಮಾಡೋದು. ಶಾಮಿಯಾನೆಲ್ಲ ಹಾಕ್ತಾರೆ ಅಂದರೆ ದಿನ ಬಿರಿಯಾನಿ ಮಾಡ್ಬೋದಲ್ಲ? ಹೌದು, ಬಿರಿಯಾನಿ ಎಲ್ಲ ಮಾಡ್ತಾರೆ. ಒಂದೊಂದು ದಿನ ಒಂದೊಂದು ಥರ ಬಿರಿಯಾನಿ, ಅಲ್ಲಿ ಚಿಕನ್ ಮಟನ್ ಎಲ್ಲ ಸಿಗುತ್ತೆ. ಆದರೆ ನಾನು ಒಳ್ಳೆಯವ್ರ ಜೊತೆನೇ ಕೆಲಸಕ್ಕೆ ಬಂದಿದ್ದೀನಿ. ನಂಗೆ ಚೆನ್ನಾಗಾಯ್ತು ಬಿಡ್ರಿ. ದಿನ ಬಿರಿಯಾನಿ ಸಿಗತ್ತಾ? ಒಳ್ಳೆ ಮನುಷ್ಯ ಅವರು. ಬಿರಿಯಾನಿ ಸಂಜೆ ಹೋಗ್ಬೇಕಾದ್ರೆ ಆರಾಮಲ್ಲಿ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ಒಳ್ಳೆ ಮನುಷ್ಯ. ಸಂಬಳ ಅಂತ ಕೊಡ್ತಾರಣ್ಣ? ಸಂಬಳ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಒಳ್ಳೆ ಮನುಷ್ಯ ಅವರು. ಒಳ್ಳೆ ಪೇಮೆಂಟ್ ಕೊಡ್ತಾರೆ. ನಿನ್ನೆ ಏನು ಮಾಡಿದ್ರೆ ನಾನು ಬಿರಿಯಾನಿಗೆ? ನಿನ್ನೆ ಹೈದರಾಬಾದಿ ಬಿರಿಯಾನಿ ಮಾಡಿದ್ರು. ನಿನ್ನೆ ಬರಬೇಕಿತ್ತು, ಚೆನ್ನಾಗಿರ್ತಿತ್ತು ಮಾತ್ರ. ಒಳ್ಳೆ ಬಿರಿಯಾನಿ. ಒಂದು ದಿವಸ ಲೇಟೇ ಬಂದ್ಬಿಟ್ಟು ಅಂತ ಅಷ್ಟೇ. ಎಲ್ಲ ಕಡೆ ಕೆಲಸ ಮಾಡೋದು ಶಾಮಿಯಾನ ಹಾಕ್ತಾರಾ? ಎಲ್ಲ ಕಡೆನೂ ಹಾಕ್ತಾರೆ. ಎಲ್ಲ ಕಡೆ ಶಾಮಿಯಾನ ಹಾಕ್ತಾರೆ. ಒಳ್ಳೆ ಒಂದೊಂದು ಕಡೆ ಬಿರಿಯಾನಿ ಇರುತ್ತೆ, ಐಸ್ ಕ್ರೀಮು ಅದ್ರ ಜೊತೆಗೆ. ಅವ್ರಿಗೆ ಖುಷಿ ಆದಂಗೆ ಜ್ಯೂಸು ಒಂದೊಂದು ಜಾಗ ಹೇಳಿದ್ನಲ್ಲ, ಹೆಂಗೆ ಅವ್ರ ಮನಸ್ಸಿಗೆ ಹೆಂಗೆ ಖುಷಿ ಆಗುತ್ತೋ ಹಂಗೆ ಇದು ಮಾಡ್ತಾರೆ. ಕೆಲಸದವ್ರಿಗೆ ಏನೂ ಕಡಿಮೆ ಮಾಡಲ್ಲ ಅವರು. ಭಾರಿ ಒಳ್ಳೆ ಜನ ಅಲ್ಲ? ಒಳ್ಳೆ ಮನುಷ್ಯ. ಇನ್ನೂ ಸುಮಾರು ದೂರ ಇದೆಯಾ? ಇಲ್ಲಪ್ಪ, ಇಲ್ಲೇ ಹತ್ರ ಇದೆ. ಕೆಲಸದ ಹತ್ರ ಹೋಗಿದ ಕೂಡಲೇ ಏನು ಕೊಡ್ತಾರಣ್ಣ ಕುಡಿಯೋಕ್ಕೆ? ಒಳ್ಳೆ ಕೊಡ್ತಾರ. ಹತ್ರ ಬಂತಣ್ಣ. ಗೊತ್ತಾಯ್ತಣ್ಣ? ಬೇಗ ಬರ್ರ ಅಣ್ಣ. ಇದೇನಾ ಕೆಲಸದ ಜಾಗ? ಶಾಮಿಯಾನ ಹಾಕಲಿಲ್ಲ? ಬೇಗ ಬೇಗ ರೆಡಿ ಆಗ್ರ. ಅವನೆಲ್ಲ ಆಯ್ತಾ? ಅವನಲ್ಲಿ ರೆಡಿ ಆಗ್ತೀನಿ. ಹಾಂ, ಬೇಗ ರೆಡಿ. ಹಿಡ್ಕೊ. ಎಂತ ಮಾಡ್ಬೇಕಣ್ಣ? ಈ ಬಟ್ಟೆ ಹಿಡ್ಕೊ. ಇದು ಹಾಕಿ ಎಲ್ಲ ಸೀಟಿಗೆ ಹಾಕು ಆಯಿಲ್. ಇದೇ ಕೆಲಸ ಆಯ್ತಾ? ಎಲ್ಲ ಸೀಟಿಗೆ ಹಾಕು ಅಣ್ಣ. ಶಾಮಿಯಾನೆಲ್ಲ ಹಾಕಿದಾರಂತೆ. ಶಾಮಿಯಾನೆಲ್ಲ ಏನೂ ಇಲ್ಲ, ಕೋಲ್ಡ್ ಕೊಡ್ತಾರಂತೆ. ನೋಡಿದ್ರೆ ಈಗ ಆಯಿಲ್ ಕೊಟ್ಟಿದ್ದಾರಣ್ಣ. ಇದೇ ಕೋಲ್ಡ್ ಕಣ. ಈಗ ಮೇಲೆ ಹತ್ತು ಕೋಲ್ಡ್ ಆಗತ್ತೆ. ಈಗ ಮೇಲ್ಗಡೆ ಹತ್ತಿ ಎಲ್ಲ ಉಜ್ಜು, ಮೇಲ್ಗಡೆಯಿಂದನೂ ಕೆಳಗಡೆಯಿಂದನೂ ಫುಲ್ ಕೋಲ್ಡ್ ಆಗತ್ತೆ. ನಾಳೆಯಿಂದ ನಾನು ಬರೋಲ್ಲ ಅಣ್ಣ. ಬಿಸಿಲು ಮರ, ಮೇಲ್ಗಡೆಯಿಂದ ಕೆಳಗಡೆಯಿಂದ ಸುಳ್ಳು ಕರ್ಕೊಬಂದು ಇಲ್ಲಿ ಸೀಟು ಆಯಿಲ್ ಹಾಕಕ್ಕೆ ಬಿಟ್ಟಿದ್ದಾರೆ. ನಾಳೆಯಿಂದ ಶಾಮಿಯಾನ ಹಾಕಿಲ್ಲ ಅಂದರೆ ನಾನಂತೂ ಬರಲ್ಲಪ್ಪ ಕೆಲಸಕ್ಕೆ. ಹಾಗಲ್ಲ. ಈ ಕೆಲಸ ಮಾಡೋಕ್ಕಿಂತ ಅಮ್ಮ ಬೈದ್ರು ಅಡ್ಡಿಲ್ಲ. ಅಪ್ಪ ದುಡ್ಕೊಂಡ್ಬಂದಿದ್ದು ತಿಂದರೆ ಸಾಕಪ್ಪ ಮನೇಲಿ ಕುತ್ಕೊಂಡು. ಅವನೇನು ಮಾಡ್ತಾ ಇದ್ದಾನ? ಮೇಲೆ ಆಯಿಲ್ ಹಚ್ತಾ ಇದ್ದಾನೆ ಸೀಟಿಗೆ. ಇನ್ನೂ ಆಯಿಲ್ ಹಚ್ಚಾಗಿಲ್ಲ ಅವನಿಗೆ. ಚೂರು ಕೇಳ ಕರಿಯ. ಏನೋ ಆಗಿಲ್ಲಣ್ಣ. ಬಂದೆ. ಅವನಿಗೆ ಬೇರೆ ಕೆಲಸ ಬರುತ್ತಾನ? ಕಟ್ಟಕ್ಕೆಲ್ಲ ಬರ್ಬೋದ? ಬರ್ಬೋದು ನೋಡಿ. ಅಣ್ಣ ಆಯ್ತು, ಇನ್ನೇನು ಮಾಡ್ಬೇಕಣ್ಣ? ಆ ಹೊಸ ಹುಡುಗನಿಗೆ ಒಂದು ಕೆಲಸ ಕೊಟ್ರೆ ಅಣ್ಣ? ಆಯ್ತು. ನಾನೆಲ್ಲ ಫಸ್ಟ್ ಕೆಲಸಕ್ಕೆ ಹೋಗೋ ಟೈಮಲ್ಲಿ ಮೇಸ್ತ್ರಿಗಳು ಏನೇನೆಲ್ಲ ಕಿತಾಪತಿ ಮಾಡ್ತಾ ಇತ್ತು ನನ್ನ ಹತ್ರ. ನಾನು ಚೂರಾದ್ರೂ ಮಾಡಬೇಕಲ್ಲ. ಕೆಲಸ ಕೊಡ್ಬೋದಲ್ಲ? ಕೆಲಸ ಕೊಟ್ಟರೆ ನಾಳೆ ಬರ್ತಾನ ಮತ್ತೆ? ಕರ್ಕೊಂಬಂದ್ರಾಯ್ತು. ಏನಾರು ಹೇಳಿ ಕರ್ಕೊಂಬಂದ್ರಾಯ್ತು. ಸರಿ, ಹಂಗೆ ಕೊಡಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಕರ್ಕೊಂಬಂದ್ರಾಯ್ತಣ್ಣ. ಕೇಳ್ತಾ ಇದ್ದಾನ ಕೆಳಗೆ ಬಂದು ಇನ್ನೇನು ಕೆಲಸ ಅಂತ. ಇರ ಬಂದೆ. ಇದನ್ನೆಲ್ಲ ಸೀದಾ ಮಾಡಿಡ ಆಯ್ತಾ? ಹಾಂ, ಹೆಂಗೆ ಗೊತ್ತಾಯ್ತಲ್ಲ? ಒಂದೊಂದು ತೆಗ್ದು ಇದನ್ನು ಸ್ಟ್ರೈಟ್ ಮಾಡಬೇಕು. ಈಗ ಹೊಡೆದು ಸ್ಟ್ರೈಟ್ ಮಾಡಿ ಇಡಬೇಕು ಆಯಿತಾ? ಕಟ್ಟಕ್ಕೆ ಈಜಿ ಆಗುತ್ತೆ. ಎಲ್ಲ ಮಾಡಿಡು. ಸ್ಟ್ರೈಟ್ ಆಗಬೇಕು, ಮತ್ತು ಹಿಂಗಿರಬಾರ್ದು, ಸ್ಟ್ರೈಟ್ ಆಗಬೇಕು. ಮೇಸ್ತ್ರಿ ಒಳ್ಳೆ ಕೆಲಸ ಕೊಟ್ಟರು. ಇದೇನು ಈ ಬೈಂಡಿಂಗ್ ಅವರ ಸ್ಟ್ರೈಟ್ ಮಾಡೋದಲ್ಲ, ಆರಾಮಾಗಿ ಮಾಡ್ತಾ ಇರ್ಬೇಕು ಸಂಜೆ ತನಕ.
ಮೇಸ್ತ್ರಿ ಇದು ಎಷ್ಟು ಹೊಡೆದು ಸೀದಾ ಆಗ್ತಾ ಇಲ್ಲ. ಅದು ಸೀದಾ ಆಗ್ತಾ ಇಲ್ಲ ಆದರೆ ಅಲ್ಲೊಂದು ಚೀಲಲ್ಲಿ ಮೊಳೆ ಇದೆ ಹಳೇದು, ಅದೆಲ್ಲ ತೆಗೆದು ಲೆಕ್ಕ ಮಾಡಿಡು ಆಯ್ತಾ. 1 2 3 4 5 ದೊಡ್ಡದು ಇದೆಯಲ್ಲ ಮೇಸ್ತ್ರಿ. ಇದರಲ್ಲಿ ದೊಡ್ಡದು ಸಣ್ಣದಿದೆ, ಬೇರೆ ಬೇರೆ ಇಡಬೇಕಾ? ಅದು ಎರಡು ಬೇರೆ ಬೇರೆ ಮಾಡಿ ಜೋಡಿಸಿಡು ಆಯ್ತಾ. ಈ ಪೋಲ್ಸ್ ಎಲ್ಲ ಜೋಡಿಸ್ತಾರಲ್ಲ ಹಂಗೆ ಜೋಡಿಸಿಡು ಆಯ್ತಾ. ನಾನು ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ ಅಣ್ಣ. ಯಾಕೆ? ಮೇಸ್ತ್ರಿ ನೋಡಿದ್ರೆ ಮೊಳೆ ಬಂಡು ಹೊಡಿಯೋದು, ಬೈಂಡಿಂಗ್ ವೈರ್ ಬಂಡು ಹೊಡಿಯೋದು ಕೊಡ್ತಿದ್ದಾರೆ. ಅವ್ರು ನಿನ್ನ ಹತ್ರ ತಮಾಷೆ ಮಾಡಿದಲ್ಲಣ್ಣ. ಆ ಮೇಸ್ತ್ರಿ ಇದೇ ಕೆಲಸ ಮಾಡೋದಾ? ಹಾಂ, ಇದೇ ಕೆಲಸ ಮಾಡೋದು. ಅದಕ್ಕೆ ನೋಡ್ರಿ ಅವ್ರು ಕಪ್ಪಾಗಿ ಹೋಗಿದ್ದಾರೆ. ನಾನು ನಾಳೆಯಿಂದ ಬರಲ್ಲ. ನಾನು ಈ ಕೆಲಸ ಮಾಡ್ತಿದ್ದರೆ ನಾನು ಅವ್ರ ಥರನೇ ಹೋಗ್ತೀನಿ. ಎಂತ ಮಾತಾಡ್ತೀಯ? ನೀನು ನಗೋದಂತ ಕಣ. ಅವ್ರು ನೋಡಿ ಬಿಸಿಲಲ್ಲಿ ಕೆಲಸ ಮಾಡಿ ಕಪ್ಪುಗಾಗಿದ್ದಾರೆ. ಅದೇ ಥರ ನಾನು ಮಾಡಿದ್ರೆ ನಾನು ಕಪ್ಪುಗಾಗ್ಬಿಡ್ತೀನಿ. ನಾಳೆಯಿಂದ ನಾನು ಬರಲ್ಲ ಅಣ್ಣ. ಹಂಗೇನಿಲ್ಲ ಕಣ. ಏನೋ ಇಬ್ರು ಬಾರಿ ನಗಿತಾ ಇದ್ದೀರಲ್ಲ ಅಣ್ಣ. ನೀವು ಬಿಸಿಲಲ್ಲಿ ಕೆಲಸ ಮಾಡಿ ಕಪ್ಪುಗಾಗ್ಬಿಟ್ಟಿದ್ದೀನಿ ಅಂತೇಳಿ ಅವ್ನು ಕೆಲ್ಸಕ್ಕೆ ಬರಲ್ಲ ಅಂತ ಅಣ್ಣ. ಅಲ್ಲ ಕಣ, ಯಾರು ಹೇಳಿದ? ನಿನ್ಗೆ ಗೊತ್ತಾ? ನಿನಗೂ ಗೊತ್ತಿಲ್ವಾ? ನಾನು ಹುಟ್ಟು ಟೈಮಲ್ಲಿ ಬೆಳ್ಳಕ್ಕಿತ್ತು. ಆಸ್ಪತ್ರೆಯಲ್ಲಿ ನರ್ಸು ಮಗುಗೆ ಚೇಂಜ್ ಮಾಡಿತ್ತು. ಬೆಳ್ಳಕ್ಕಿರೋದು ಮಗುವಿಗೆ ಒಂದು ಸೌಕರ್ ಮನೆ ಕೊಟ್ಟು ಕಪ್ಪುಗಿರೋದನ್ನ ಈ ಕಡೆ ಇತ್ತು. ಇದು ಕಪ್ಪುಗಿರೋದು ಅವ್ರ ಮಗು, ಇದು ನಾನಲ್ಲ. ನಾನು ಬೆಳ್ಳಕ್ಕೆ ಯಾವುದೋ ಸೌಕರ್ ಮನೆಯಲ್ಲಿ ಚೆನ್ನಾಗಿದ್ದಾನೆ, ಇದು ನಾನಲ್ಲ. ನಿಮಗೂ ಗೊತ್ತಿಲ್ವ ಈ ವಿಷಯ? ಛೇ ಮೇಸ್ತ್ರಿ, ಇಷ್ಟೊಂದು ನಾವು ಇಟ್ಕೊಂಡು ತಿರುಗಾಡ್ತಾ ಇದ್ದೀರಾ. ಇಷ್ಟು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ, ನೀವು ಇಂಥ ವಿಷಯನೇ ಹೇಳಲೇ ಇಲ್ಲಲ್ಲ. ಹೇಳಿ ಎಂತ ಮಾಡೋಕ್ಕಾಗುತ್ತೆ? ನೀವು ಮಾತಾಡಿ ಮೇಸ್ತ್ರಿ. ಹಾಂ, ನಾಳೆಯಿಂದ ನಿಮ್ಮ ಜೊತೆ ಕೆಲ್ಸಕ್ಕೆ ಬರಬಾರ್ದು ಅಂತ ಅನ್ಸುತ್ತೆ ಮೇಸ್ತ್ರಿ. ಇನ್ಮೇಲೆ ನಿಮ್ಮ ಜೊತೆನೇ ಬರ್ತೀನಿ ಮೇಸ್ತ್ರಿ. ಏನಕ್ಕೆ ಬರಲ್ಲ ಅಂದೆ? ನೀವು ನನ್ನ ಹತ್ರ ಬೈಂಡಿಂಗ್ ವೈರ್ ಬಂಡ್ ಹೊಡ್ಸಿದ್ರಲ್ಲ, ಅದಕ್ಕೆ ಬರಬಾರ್ದು ಅಂತ ಅನ್ಕೊಂಡಿದ್ದೆ ಮೇಸ್ತ್ರಿ. ಈಗ ನಿನ್ನ ನೋವೆಲ್ಲ ಕೇಳಿದ್ಮೇಲೆ ನಿಮ್ಮ ಜೊತೆನೇ ಬರ್ಬೇಕು ಅನಿಸ್ತಿದೆ ಮೇಸ್ತ್ರಿ. ಎಂತ ಮಾಡೋದು, ನೋವು ಇರುತ್ತೆ ಮನುಷ್ಯನಿಗೆ. ದಡ್ರು, ನಾನು ಹೇಳಿದೆಲ್ಲ ನಂಬಿದ್ರೇನು? ಅಲ್ಲ, ಇನ್ನೆಲ್ಲಾದ್ರೂ ಆಸ್ಪತ್ರೆಯಲ್ಲಿ ಮಗುವಿಗೆ ಚೇಂಜ್ ಮಾಡಿರ್ಬೋದ? ಅವನು ಹೇಳಿತರ ಕಪ್ಪೆಗಿತ್ತಲ್ಲ. ಕಪ್ಪೆಗಿದ್ರೆ ಅಡ್ಡಿಲ್ಲ, ಬೆಳ್ಳಕ್ಕಿರೋದು ನಾನು ಯಾರ್ದೋ ಮನೇಲಿ ಚೆನ್ನಾಗಿರುತ್ತಲ್ಲ. ಕಪ್ಪೆಗಿರೋದು ನಾನಲ್ಲ, ಮತ್ತೆ ನಾನೇ ನಿರ್ಲಕ್ಷ್ಯ ಮಾಡಲಿ. ನಮ್ಮ ಮೇಸ್ತ್ರಿ ಎಷ್ಟು ಪಾಪ ಅಲ್ಲ. ಹೌದು, ನನಗೂ ಇಷ್ಟು ವರ್ಷ ಗೊತ್ತಿರಲಿಲ್ಲ. ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಲ್ಲ, ಈ ಥರ ಎಲ್ಲ ಆಗಿದೆ ಅಂತ ನನಗೂ ಗೊತ್ತಿರಲಿಲ್ಲ. ಏನು ಮಾಡೋಕ್ಕಾಗತ್ತೆ, ಹಣೆ ಬರ ಅಲ್ಲ. ನಾನು ನಿಮ್ಮ ಮೇಸ್ತ್ರಿ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅವ್ರು ಒಳ್ಳೆ ಜನಕ್ಕೆ ನಾನು ಬಿಟ್ಟು ಹೋಗ್ಬೇಡ. ಒಳ್ಳೆ ಮೇಸ್ತ್ರಿ. ಒಂದು ವಾರ ಆಯಿತು ಮೇಸ್ತ್ರಿ ಕತೆ ಕೇಳಿ. ಒಂದು ವಾರದಿಂದ ಊಟನೂ ಇಲ್ಲ, ತಿಂಡಿನೂ ಇಲ್ಲ. ಹಿಂಗೆ ಅದ್ರ ಮುಂದೆ ಏನೋ ಒಬ್ಬನೇ ಮಾತಾಡ್ತಿದ್ಯಲ್ಲ? ಏನೋ ಒಂದು ವಾರದಿಂದ ಕ್ಲಬ್ ಕಡೆನೇ ಬರ್ತಾ ಇಲ್ಲಲ್ಲ, ಏನು ಭಾರಿ ಬ್ಯುಸಿನಾ? ಮತ್ತೆ ಒಬ್ಬನೇ ಮಾತಾಡ್ತಾ ಬರ್ತೀಯಾ? ಹಾಗೇನಿಲ್ಲ ಕಣೋ, ನಮ್ಮ ಮೇಸ್ತ್ರಿ ಕತೆ ಕೇಳಿ ಒಂದು ವಾರ ಆಯ್ತು. ಫುಲ್ ಟೆನ್ಷನ್. ಏನೋ ಅಷ್ಟು ದೊಡ್ಡ ಕತೆ? ನಮ್ಮ ಮೇಸ್ತ್ರಿ ಹುಟ್ಟಿ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಮಗುನ ಚೇಂಜ್ ಮಾಡಿದ್ರಂತೆ. ಈಗ ಇರೋದು ಮೇಸ್ತ್ರಿ ಅಲ್ಲ, ನಮ್ಮ ಮೇಸ್ತ್ರಿ ಬೇರೆಲ್ಲೋ ಇದ್ದಾರೆ. ಅದು ಕತೆ ಕೇಳಿ ಫುಲ್ ಟೆನ್ಷನ್. ಯಾರು ಅವನ ಮೇಸ್ತ್ರಿ? ನಮ್ಮ ಶಶಿ ಮೇಸ್ತ್ರಿ. ಅವನಾ? ಆ ಶಶಿನ? ಅವನ ಜೊತೆ ನಾನು ತುಂಬ ಸಲ ಕೆಲಸ ಮಾಡಿದ್ದೆ. ಅವನು ಸುಮ್ಮನೆ ತಲೆ ಹುಳ ಬಿಡ್ತಾನೆ ಸುಮ್ಮನೆ. ಅವಾಗ ಹಂಗಲ್ಲ, ಯಾರಾದ್ರೂ ಸುಮ್ಮನೆ ಹೇಳ್ತಾರ? ಅವನು ಹಂಗೇನ, ನೀನು ನಡಿಯ. ಇದೆಲ್ಲ ನಿಜ ಆಗಿರ್ಬಹುದಾ? ನನ್ನೆಲ್ಲರೂ ಆಸ್ಪತ್ರೆ ಚೇಂಜ್ ಮಾಡಿರ್ಬಹುದಾ? ಸುಮ್ಮನೆ ಅಲ್ಲ, ಅಮ್ಮ ಕೆಲ್ಸಕ್ಕೆ ಹೋಗು ಅಂತ ಬೈತಾ ಇರೋದು. ಏನಕ್ಕೂ ಒಂದು ಫೋನ್ ಮಾಡಿ ನೋಡೋಣ. ಏನಮ್ಮ ಫೋನ್ ಎತ್ತಕ್ಕೆ ಇಷ್ಟೊತ್ತು? ನನ್ನೇನು ಆಸ್ಪತ್ರೆಯಲ್ಲಿ ಚೇಂಜ್ ಮಾಡಿದ್ಯಾ? ನಾನೇ ನಿನ್ನ ಮಗು ಅಲ್ವಾ? ಇವಾಗ ಕನ್ಫರ್ಮ್ ಆಯಿತು. ಆಯ್ತಮ್ಮ, ಆಯಿತು. ಅಚ್ಚ, ನೀ ಹೇಳಿ ಸರಿನೇ. ನನ್ನ ಆಸ್ಪತ್ರೆಯಲ್ಲಿ ಚೇಂಜ್ ಮಾಡಿದ್ದಾರೆ. ಇನ್ನು ಯಾರನ್ನೇ ಅಂದ್ರೆ ಚೇಂಜ್ ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಅಚ್ಚ, ನನ್ನ ಮೇಸ್ತ್ರಿ ಹೇಳಿ ಸುಳ್ಳಲ್ಲ. ನನ್ನನ್ನು ಚೇಂಜ್ ಮಾಡಿದ್ದಾರೆ. ನಮ್ಮ ಮನೆಗೆ ಹೋಗಿ ಕೇಳಿ ನೋಡ್ತೀನಿ ಏನಂತ. ಈ ಪ್ರಪಂಚದಲ್ಲಿ ಯಾರ್ಯಾರು ಚೇಂಜ್ ಮಾಡಿದಾರಂತ ಆ ದೇವರಿಗೆ ಹೇಗೆ ಗೊತ್ತು.